ಬೇಡಿಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಇರುವಂತ ಕೆರೆ ಬಸಾಪುರದ ಕೆರೆ ಅದನ್ನು ವಾಪಸ್ಸು ಸರ್ಕಾರಕ್ಕೆ ತಗೋಬೇಕು. ಅವ್ರಿಗೆ 2037ರವರೆಗೂ 2037ರವರೆಗೂ ಅವ್ರಿಗೆ ಲೀಸ್ ಕೊಡುವಂಥ ಕೆಲಸ ಆಗಿದೆ. ಅದು ಕ್ಯಾಬಿನೆಟ್ ಒಳಗೆ ಬಂದಾಗಿದೆ, ಕ್ಯಾಬಿನೆಟ್ ಒಳಗೆ ನಿರ್ಧಾರ ಆಗಿದೆ. ಅದು ನನಗನ್ಸಿದ ಮಟ್ಟಿಗೆ 2007ರಲ್ಲಿ ಆದಂಥ ಒಂದು ಕೆಲಸ ಅದು. ಅದನ್ನು ನಾನು ಮುಖ್ಯಮಂತ್ರಿಗಳ ಗಮನ ತರ್ತೀನಿ. ಯಾಕಂದರೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ತಂದು ಅದನ್ನು ಇದನ್ನು ಮಾಡಬೇಕಾಗತ್ತೆ. ಅದು ಮುಖ್ಯಮಂತ್ರಿಗಳ ನಿರ್ಧಾರ ತಗೊಳ್ಳೋಂಥದ್ದು ಇವೆರಡು. ಇನ್ನೂ ಒಂದು, ನೀವು ಭೇಟಿಯನ್ನು ಕೊಡಬೇಕು ಅಂತ ಹೇಳಿದ್ದೀನಿ ಯಾರಿಗೆ, ಆರೋಗ್ಯ ಸಚಿವರಿಗೆ ಮತ್ತು ಇವರಿಗೆ ಕೈಗಾರಿಕಾ ಸಚಿವರಿಗೆ. ಅದನ್ನು ಮುಖ್ಯಮಂತ್ರಿಗಳ ಮುಖಾಂತರ ಅದನ್ನು ಬೇಡಿಕೆ ಮತ್ತು ಅದರ ಜೊತೆಗೆ ಅದು ಬಾಧಿತ ಏರಿಯಾ ಅಂತ ಅನೌನ್ಸ್ ಮಾಡಿ ಅಲ್ಲಿ ಎಲ್ಲರಿಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವತಿಯಿಂದ ನೀವು ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದನ್ನು ಹೇಳಿದ್ವಿ. ಕೆಲವೊಂದಿಷ್ಟು ಕೆಲಸ ನಮ್ಮ ಕಡೆಯಿಂದ ಆಗಬೇಕಾಗಿದ್ದು ನಾನು ಸಂಬಂಧಪಟ್ಟಂಥವ್ರಿಗೆ ಇವತ್ತು ನಾನು ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ಲೋಕಲ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವು 22 ಏನು ಆ ಲಿಸ್ಟಿನ ಪ್ರಕಾರ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆಯಿಂದ ಅದನ್ನು ಪೂರ್ಣ ಪ್ರಮಾಣದ ಸರ್ವೆ ಮಾಡಲಿಕ್ಕೆ ಅದನ್ನು ಕೆಲಸವನ್ನು ಮಾಡಲಿಕ್ಕೆ ಕೊಡುವಂಥದ್ದನ್ನು, ಅದ್ರ ಜೊತೆಗೆ ಮಾತಾಡೋಕ್ಕಾಗಿಲ್ಲ. ನಾವು ಸರ್ಕಾರದಿಂದ ಆಯ್ತು ಸರ್, ಆಯ್ತು. ಹಂಗಂದು ಇದು ಬೇಡ ಮುನ್ನು ಅದಕ್ಕೂ ಒಂದು ಪತ್ರ ಬರ್ತೀವಿ. ಅದಕ್ಕೊಂದು ಪತ್ರ ಬರೆದು ಇಂಡಿಯನ್ ಇನ್ಸ್ಟಿಟ್ಯೂಟ್ದವ್ರಿಗೆ ಒಂದು ಪತ್ರ ಬರ್ತೀವಿ ಸರ್ಕಾರದ ವತಿಯಿಂದ. ಅವ್ರಿಗೇನು ಸರ್ವೆ ಮಾಡಕ್ಕ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಆಯ್ತಾಯ್ತು, ಅವರಿಗೆ ಪತ್ರ ನೇರವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ನಾನು ಈಗ ಪತ್ರ ಬರೆಸ್ತೀನಿ. ನಾನು ಒಂದು ಪತ್ರವನ್ನು ಬರ್ತೀನಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ. ಇವು 4 ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರ ಜೊತೆಗೆ ತುಂಗಭದ್ರಾ ಡ್ಯಾಮಿನ ಬಗ್ಗೆ ಹೇಳಿದ್ರಿ. ತುಂಗಭದ್ರಾ ಡ್ಯಾಮಿನ ಬಗ್ಗೆ ಈಗಾಗಲೇ ನನಗೆ ಎಲ್ಲರಿಗೂ ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಎಣ್ಣೆ ಬೆಳೆ ಅಂತ ಹೇಳಿದ್ರಿ, ಎಣ್ಣೆ ಬೆಳೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದವರು ಮತ್ತು ತಜ್ಞರು, ನೀರಾವರಿ ತಜ್ಞರೇ 105 TMC ನೀರು ನಿಲ್ಲಿಸುವಂಥ ಜಾಗದೊಳಗೆ ಬರೀ 80 TMC ನೀರು ನಿಲ್ಲಿಸುವಂಥ ತಜ್ಞರೇ ಹೇಳಿದ್ಮೇಲೆ ನಾವು 80 TMC ನೀರು ನಿಂತಿದ್ವಿ. ಅಲ್ಲೇ ನಮಗೆ 25 TMC ಲಾಸ್ ಆಯಿತು. ಹೀಗಾಗಿ ಎಣ್ಣೆ ಬೆಳೆ ಕೊಡೋಕ್ಕಾಗಲ್ಲ. ಅದು 35% ಆಂಧ್ರ ತೆಲಂಗಾಣ ಕೊಡಬೇಕು. ಉಳಿದಿದ್ದು ನಮಗೆ ಸಿಗೋದು ಬರೀ 20 TMC. 20 TMCಗೆ ಎಣ್ಣೆ ಬೆಳೆ ಬೆಳೆಯೋಕ್ಕೆ ಸಾಕಾಗಲ್ಲ. ಕನಿಷ್ಠ ಎಣ್ಣೆ ಬೆಳೆ ಬೆಳಿಬೇಕಾದ್ರೆ 55ರಿಂದ 60 TMC ನೀರು ಬೇಕು. ಅಷ್ಟು ನೀರು ಇರಲಿಲ್ಲ ಅಂದ್ರೆ ನಾಳೆ ನಾವು ಜನರಿಗೆ ಹೇಳಿದ್ವಿ, ಹೇಳಿ ನೀರು ಬರಲಿಲ್ಲ, ಬೆಳೆ ಬಿಟ್ಟಿಗೊಂಡ್ರು, ಗೊಬ್ಬರ ಹಾಕಿದ್ರು, ಪೆಸ್ಟಿಸೈಡ್ ಹೊಡೆದ್ರು ಅಂತಂದು ನಾಳೆ ಫೆಬ್ರವರಿಗೆ ನೀರು ಖಾಲಿ ಆಗ್ತಂತಂದ್ರೆ ದೊಡ್ಡ ಪ್ರಮಾಣದಾಗ ಹಾನಿ ಆಗುತ್ತೆ. ನಾವು ಯಾರು ಬದುಕೋಕ್ಕಾಗಲ್ಲ. ಹೀಗಾಗಿ ಅದನ್ನು ಎಣ್ಣೆ ಬೆಳೆ ನಮ್ಗೆ ಹಾಕಾಗಲ್ಲ. ಮತ್ತು ಪರಿಸ್ಥಿತಿ ಕುಂದಿಸ್ಬೇಕಂತ ಡಿಸೆಂಬರ್ ನಮ್ದೇನು ನೀರಿನ ಮಟ್ಟ 40 TMC ಅಷ್ಟು ನೀರು ಉಳಿತಂದ್ರೆ ನಾವು ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಈಗಾಗಲೇ ಡಿಸೆಂಬರ್ 2nd ವೀಕ್ನಾಗ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ನಿರ್ಧಾರ ಮಾಡಿದ್ವಿ. ಇದನ್ನು ನಾವು ಮಾಡಿದ್ದಲ್ಲ, ಕೇಂದ್ರದವರು ಮತ್ತು CWS ಮಾಡಿದಂಥ ಈ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೇನು 4 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸಾಯಂಕಾಲ. ನಾಡ್ದ ಕ್ಯಾಬಿನೆಟ್ ಒಳಗೆ 20ನೇ ತಾರೀಕು ಕ್ಯಾಬಿನೆಟ್ ಒಳಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಜಿಲ್ಲಾ ಮಂತ್ರಿ ತರುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಮಾನ್ಯ ಮಂತ್ರಿಯವರು ಕೆಲವು ವಿಷಯಗಳನ್ನ ನಮ್ಮ ಧರಣಿ ಮತ್ತು ಅನಿರ್ದಿಷ್ಟ ಧರಣಿ ಬೆಂಚ್ನಲ್ಲಿ ಎಲ್ಲರ ಗಮನಕ್ಕೆ ತಂದಿದ್ದಾರೆ. ಮಾಧ್ಯಮದ ಒಂದು ಮುಖಾಮುಖಿಯಲ್ಲಿ ಇವತ್ತು 15ನೇ ದಿನದಲ್ಲಿ ನಡೆದಂಥ ಧರಣಿ. ನಮ್ಮ ಮುಖ್ಯವಾದ ಬೇಡಿಕೆ ಮತ್ತು ಪ್ರಶ್ನೆ ಇಷ್ಟೇ: ಕೇಂದ್ರ ಸರ್ಕಾರ ಈ ಬಲ್ಡೋಟ 54,000 ಕೋಟಿ ವೆಚ್ಚದಲ್ಲಿ ಏನು ವಿಸ್ತರಣೆ ಮಾಡಬೇಕಂತಕ್ಕಂಥ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆಯಲ್ಲ, ಅದನ್ನು ಮುಖ್ಯಮಂತ್ರಿಯವರು ಬಗೆಹರಿಸಬೇಕು. ಆಮೇಲೆ ಇದುವರೆಗೆ ಕೂಡ ಮಾರ್ಚ್ ತಿಂಗಳಿಂದ ಒಂದು ಪತ್ರ ಕೂಡ ಬರೆದಿಲ್ಲ. ಅದನ್ನ ಏನು ಒಂದು ಮೌಖಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ರು.
ಅದು ಬಂದಾಗಿದೆ, ಅದು ಸ್ವಾಗತ. ನಾವು ಅವಾಗಲೇ ಸ್ವಾಗತ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿ ಕೂಡ ನಾವು ಅವ್ರನ್ನ ಬೇರೆ ರೀತಿಯಿಂದ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ತಾವು ಕೂಡ ನಮ್ಮ ಪರವಾಗಿದ್ದೀರಿ ಅಂತಕ್ಕಂಥದ್ದು. ನಾವು ಯಾವ ನಿಮ್ಮ ವಿಷಯದಲ್ಲಿ ಬೇರೆ ರೀತಿಯಿಂದ ನಾವು ಯೋಚನೆ ಮಾಡಲ್ಲ, ಆದ್ರೆ ಜನರ ಪರವಾಗಿನೇ ಇರ್ಬೇಕಂತಕ್ಕಂಥ ನಮ್ಮ ಗಟ್ಟಿಯಾದ ಬೇಡಿಕೆ ಏನಿದೆಯಲ್ಲ ಆ ವಿಷಯದಲ್ಲಿ ನಾವು ರಾಜಿ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ಪ್ರಶ್ನೆ ಎರಡೇ. ಒಂದು, ಸೆಂಟ್ರಲ್ ಗವರ್ಮೆಂಟ್ ಆ ಒಂದು ಪರ್ಮಿಷನ್ ರದ್ದುಗೊಳಿಸೋದಕ್ಕೆ ಪತ್ರ ಬರೀಬೇಕು. ತಾವು ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಪರ್ಮಿಷನ್ ರದ್ದುಗೊಳಿಸಬೇಕು. ಇವೆರಡು ಆಗ್ಬೇಕು. ಯಾಕಂತಂದ್ರೆ ನಮಗೆ ನಂಬಿಕೆ ಬರಬೇಕಂದ್ರೆ 7 ತಿಂಗಳಾಯ್ತು ಇದುವರೆಗೆ ಒಂದು ಪತ್ರ ಆಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಯಿಂದ ಪತ್ರ ಬಂದಿಲ್ಲ, ಜಿಲ್ಲಾಧಿಕಾರಿಗಳಿಂದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಹೋಗಿಲ್ಲ, ಮುಖ್ಯಮಂತ್ರಿಯಿಂದ ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಪತ್ರ ಹೋಗಿಲ್ಲ, ಕೈಗಾರಿಕೆ ಮಿನಿಸ್ಟ್ರಿ ಕೂಡ ಪತ್ರ ಹೋಗಿಲ್ಲ. ಹಾಗಾಗಿ ನಮಗೆ ಒಂದು ನಂಬಿಕೆ ಬರಬೇಕಂದ್ರೆ ಅಧಿಕೃತವಾಗಿ ಪತ್ರ ವ್ಯವಹಾರಗಳಾಗಬೇಕು. ಜನ ಮತ್ತು ಇಲ್ಲಿರ್ತಕ್ಕಂಥ ಗವಿಶ್ರೀಗಳು ವಿರೋಧ ಮಾಡ್ತಾ ಇದ್ದಾರಾ, ಜಿಲ್ಲೆಯ ಜನ ವಿರೋಧ ಮಾಡ್ತಾ ಇದ್ದಾರಾ, ಯಾವ ಕಾರಣಕ್ಕೂ 54,000 ಕೋಟಿ ವೆಚ್ಚದಲ್ಲಿ ಅದು ಆಗ್ಬಾರ್ದು. ಇಡೀ ಒಂದು ನಮ್ಮ ನಗರದ ಒಂದು ಲಕ್ಷಾಂತರ ಜನ ನಮ್ಮ ಏನು ಭಾಗ್ಯನಗರದ ಒಳಗೊಂಡು ಮತ್ತು ಬೇರೆ ಬೇರೆ 20 ಗ್ರಾಮ ಅಷ್ಟೇ 40 ಗ್ರಾಮದ 2 ಲಕ್ಷ ಜನರ ಬದುಕಿದೆ. ಮತ್ತು ತುಂಗಭದ್ರಾ ಜಲಾಶಯ ಅಂತಂದ್ರೆ 3 ರಾಜ್ಯದ ಬದುಕು ಅದರಲ್ಲಿದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ನಿರ್ದಿಷ್ಟವಾದಂತ ಇಲ್ಲಿ ಚರ್ಚೆ ಆಗಬೇಕು. ಅವರು ಕೂಡ ಸರ್ ಏನಿದ್ದಾರೆ, ಉಸ್ತುವಾರಿ ಮಂತ್ರಿಗಳೇನಿದ್ದಾರ, ತಾವು ಇದನ್ನ ಮಾತಾಡಬೇಕು. ಅಕಸ್ಮಾತ್ ಏನಾದ್ರು ಈ ವಿಷಯದಲ್ಲಿ ಮುಖ್ಯಮಂತ್ರಿ ಅವರು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ನಮ್ಮ ಹೋರಾಟದ ನಿಯೋಗ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದಿಂದ ಸರ್ವಪಕ್ಷಗಳ ನಿಯೋಗ ತಗೊಂಡು ಫಸ್ಟ್ ಏನಂತಂದ್ರೆ ಈ ಆದೇಶ ಕ್ಯಾನ್ಸಲ್ ಆಗ್ಬೇಕು, ಪರ್ಮಿಷನ್ ಕ್ಯಾನ್ಸಲ್ ಆಗ್ಬೇಕಂತ ನಮ್ಮ ಬೇಡಿಕೆ. ಈ ಕುರಿತು ನಿರ್ದಿಷ್ಟವಾಗಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು. ಉಳಿದ ವಿಷಯ ಇದೆ ಈಗಾಗಲೇ ಆಗಿದೆ ಮತ್ತು ನೀರಿಗೆ ಸಂಬಂಧಪಟ್ಟಂಗೆ ನಮ್ದೇನು ತಕರಾರಿಲ್ಲ. ಯಾಕಂತಂದ್ರೆ ನಮಗೆ ಗೊತ್ತಿದೆ 80 TMC ನೀರು ಸಾಕಾಗಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾವು ಈಗಾಗಲೇ ಡ್ಯಾಮ್ ಮುಂದುಗಡೆ ಧರಣಿ ಮಾಡಿದಾಗನೇ ಕೆಲವರು ಅಧಿಕಾರಿಗಳಿಗೆ ಹೇಳಿದ್ವಿ. ಸಾರು ಕೂಡ ನಾವು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಅವರು, ನಮ್ಮ ಬೆಡದೂರು ಸಾರು. ಈಗ 2 ವಿಷಯ ಇದ್ರ ಬಗ್ಗೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಸರಿಯಾದ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಬೇಕು. 2 ಬೇಡಿಕೆಗಳು ಇದಾಗಬೇಕು. ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಪಕ್ಕದಲ್ಲಿದ್ದಾರೆ. ನಮಗೇನಂತಂದ್ರೆ ಒಂದೇನಂತಂದ್ರೆ ಸರ್ ಹೇಳಿದ್ರು ಕ್ಯಾಬಿನೆಟ್ ನಲ್ಲಿ ನಾವು ಡಿಸಿಷನ್ ಮಾಡಿ ಕೆರೆನ ವಾಪಸ್ ಹೋಗುತ್ತೀವಿ ಅಂತಕ್ಕಂಥದ್ದು ಒಂದು ಸರಿ, ಅದನ್ನ ಮಾಡಬೇಕು. ಜೊತೆಗೆ ಆಗಿರ್ತಕ್ಕಂಥದ್ದು ಏನಂದ್ರೆ 2007ರಲ್ಲಿ ಏನು 43 ಎಕರೆ ಕೆರೆನ ಲೀಸ್ ಕೊಟ್ಟರು 33 ಲಕ್ಷಕ್ಕೆ ನವೀನ್ ರಾಜ್ ಸಿಂಗ್ ಅವರು DC ಇದ್ದಾಗ. ಆ ಸಂದರ್ಭದಲ್ಲಿ ಒಂದು ಕಂಡೀಷನ್ಸ್ ಇದೆ, ಕೆರೆಯಾಗಿ ಉಳಿಬೇಕು, ಏನಲ್ಲಿ ಅಂತರ್ಜಲಕ್ಕೆ ತೊಂದರೆ ಆಗ್ಬಾರ್ದು, ಆಮೇಲೆ ಅದು ಸ್ಟ್ರಕ್ಚರ್ ಹಾಳಾಗ್ಬಾರ್ದು, ಕೆರೆಯ ಸ್ಟ್ರಕ್ಚರ್ ಹಾಳಾಗ್ಬಾರ್ದಕ್ಕಂತ ಒಂದು ಕಂಡೀಷನ್ ಇದೆ. ಈ ನಮ್ಮ ಸರ್ ಏನಿದ್ದಾರೆ, ಸುರೇಶ್ ಸರ್ ಏನಿದ್ದಾರೆ, ಇವರಿಗೆ ನಾವು ಹೇಳಿದೀವಿ ಮತ್ತು ಹಿಂದಿನ DC ಅವರಿಗೆ ಹೇಳಿದೀವಿ 15 ಎಕರೆ ಕೆರೆಯನ್ನು ಮುಚ್ಚಿದಾರ ಕಾನೂನು ಬಾಹಿರವಾಗಿ. ಅದೇ ಒಂದು ಪಾಯಿಂಟ್ನಲ್ಲಿ ನೀವು ಏನ್ ಲೀವ್ ಕಮ್ ಸೇಲ್ ಮಾಡಿದ್ರೆ ಅದನ್ನ ಪರ್ಮಿಷನ್ ಕ್ಯಾನ್ಸಲ್ ಮಾಡಬಹುದು ಅಂತಕ್ಕಂಥದ್ದು ಅವ್ರಿಗೆ ಹೇಳಿದ್ವಿ. ಈಗಲೂ ಕೂಡ ಜಿಲ್ಲಾಧಿಕಾರಿಗಳು AC ಅವರು ಇದ್ರ ಬಗ್ಗೆ ಯಾವುದು ಕೂಡ ಅವರು ಆಗ್ತಾ ಇಲ್ಲ. 13 ಎಕರೆ ಕೆರೆ ಅಥವಾ 15 ಎಕರೆ ಕೆರೆ ಮುಚ್ಚಿದ್ದು ಸಂಬಂಧಪಟ್ಟಂಗ ಒಂದು ಸಣ್ಣ ರಿಪೋರ್ಟ್ ಇದುವರೆಗೆ ಅವ್ರು ಕಳಿಸ್ತಾ ಇದ್ದಾರ, ಮುಚ್ಚಿದಾರೋ ಅಥವಾ ತೆಗೆದಿದ್ದಾರೋ ಅಥವಾ ನಮ್ಮ ಕಂಡೀಷನ್ ವೈಲೇಷನ್ ಮಾಡಿದಾರೋ ಅಂತಕ್ಕಂಥ ಪತ್ರ ತಹಸೀಲ್ದಾರ್ ಅವರಿಗೆ ಬಂದಿಲ್ಲ ಮತ್ತು ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ಹೋಗಿಲ್ಲ, ನಮಗೇನು ಬಂದಿಲ್ಲ. ಮತ್ತೆ ಈ ರೀತಿ ಆಯ್ತಂದ್ರೆ ನಾವು ಸರ್ಕಾರನ ಹೆಂಗ್ ನಂಬಬೇಕು, ಜಿಲ್ಲಾಧಿಕಾರಿಗಳು ಹೆಂಗ್ ನಂಬಬೇಕು, ಮತ್ತೇನು ನಾವು ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಆಗ್ಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಪರ್ಸನಲ್ ನಮಗೆ ಒಂದು ವಿಶ್ವಾಸ ಇದೆ, ಆ ವಿಶ್ವಾಸ ಹೆಂಗ್ ಉಳಿಬೇಕಂತ ನಮ್ಮ ಪ್ರಶ್ನೆ. ಹಾಗಾಗಿ ಕೆರೆ ಮತ್ತು ಈ ಪರ್ಮಿಷನ್ ಸಂಬಂಧಪಟ್ಟಾಗ ನಿರ್ದಿಷ್ಟವಾಗಿ ಇಲ್ಲಿ ಒಂದು ಚರ್ಚೆ ಆಗಬೇಕು. ನಮ್ಮ ಬೇಡಿಕೆ ಆದಷ್ಟು ಬೇಗ ಬಗೆಹರಿದ್ರೆ ನಾವೇನು ವರ್ಷಾನ್ಗಟ್ಲೆ ಧರಣಿ ಕೊಡೋಕೆ ನಾವು ಇಲ್ಲ ಒಂದು ರೆಡಿ ಇಲ್ಲ. ಯಾಕಂದ್ರೆ ನಮ್ಮ ಬೇರೆ ಬೇರೆ ರಾಷ್ಟ್ರ ಮಟ್ಟದ ಕೆಲಸಗಳು, ಸರ್ ಎಲ್ಲ ಬೇರೆ ಬೇರೆ ಕೆಲಸಗಳು ಇವೆಲ್ಲ ಇದಾವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಬಹುತೇಕ 100 ಸಂಘಟನೆಯವರು ಹಗಲು ರಾತ್ರಿ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಮತ್ತು ಹೋರಾಟ ತೀವ್ರ ಆಗೋದಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಚರ್ಚೆ ಆಗಲಿ, ದಯವಿಟ್ಟು ಚರ್ಚೆ ಮಾಡಿ. ಓಕೆ, ನಿಮ್ಮೇನು ಬೇಡಿಕೆ ಇದ್ದೀವಿ ಅದನ್ನು ನಾನು ಅಧಿಕಾರಿಗಳ ಹತ್ರ ಮತ್ತು ಮುಖ್ಯಮಂತ್ರಿಗಳು